ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಒಂದು ನಿಮಿಷ. ವೆರಿ 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 ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ಲಕ್ಷ್ಮಿ ನೀವು ಏನೇನು ಅಂದ್ಕೊಂಡಿದ್ದೀರಾ ಎಲ್ರೂ ನಿಮಗೆ ಕೊಡೋ ಥರ ಆಗಲಿ. ನನಗೂ ಸ್ವಲ್ಪ ತುಂಬ ಜಾಸ್ತಿ ಇದೆ ದೇವ್ರ ಹತ್ರ ಕೇಳೋದು, ಅದನ್ನು ಕೇಳ್ಕೋಬೇಕು. ಆ್ಯಂಡ್ ಈಗ ತಾನೇ ಜಸ್ಟು ಮನೆಯಲ್ಲಿ ಹೊಸ್ಲೊರ್ಸಿ ಪೂಜೆಗೆ ಹೂವು ಎಲ್ಲ ಆಯಿತು. ದೇವ್ರ ಫೋಟೋಗೆ ಇದೆಲ್ಲ ನೀಟಾಗಿ ಒರೆಸಿ ಎಲ್ಲ ಹಚ್ಚಾಯಿತು. ಆ್ಯಂಡ್ ಈ ದಿನ ನನ್ನ ವ್ಲಾಗು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪ್ರತಿ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಆ ಥರ ವಿಡಿಯೋ ಮಾಡಬೇಕು ಅಂತ ನಾನು ಲಾಸ್ಟ್ ಇಯರ್ ಅಂದ್ಕೊಂಡೆ, ಆಗಿಲ್ಲ. ಬಟ್ ಇಯರ್ ಡೆಫಿನೆಟ್ಲಿ 100% ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನಮ್ಮ ಮನೇಲಿ ಅಷ್ಟು ನಾವು ಗ್ರ್ಯಾಂಡಾಗಿ ಮಾಡಲ್ಲ, ಬಟ್ ನಮ್ಮ ದೊಡ್ಡಮ್ಮ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ಅದನ್ನು ಈ ವಿಡಿಯೋದಲ್ಲಿ ಐ ಥಿಂಕ್ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗಿರುತ್ತೆ, ನೋಡಿ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಗೆ ಯೂಸ್ಫುಲ್ ಆಗೋದು ಕೂಡ ಏನಾದರೂ ಇರ್ಬೋದು, ಬಿಕಾಸ್ ಯು ನೆವರ್ ನೋ ಅಲ್ವಾ. ಸೊ ಅದಕ್ಕೆ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿರಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಓಕೆ, ಸೊ ಈ ವಿಡಿಯೋನ ನೋಡ್ತಾ ಇರಿ ಹಾಗೆ. ಓಕೆ, ವರಮಹಾಲಕ್ಷ್ಮಿಗೆ ಕಂಬಿಟ್ಗೋಸ್ಕರ ನಮ್ಮಕ್ಕ ಆಲ್ರೆಡಿ ನೋಡಿ ಕಡಲೆ ಬೀಜನ ಹುರಿದಿಟ್ಟಿದ್ದಾರೆ. ಸೊ ನಾನು ಅದನ್ನು ಇದು ಮಾಡ್ತಾ ಇದ್ದೀನಿ. ಎಲ್ಲ ಇವತ್ತೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ನೋಡಿ, ನಾಳೆಗೆ ಹಬ್ಬಕ್ಕೆ ಎಲ್ಲನೂ ಪ್ರಿಪ್ರೇಷನ್ನು ನಮ್ಮಕ್ಕ ರವೆ ಉಂಡೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇಲ್ಲಿ ಮಾಡಿ ಇಟ್ಟಿರೋದು ಇದು ಮನೆಯವ್ರಿಗೆ, ಇದು ದೇವರಿಗೆ ಪೂಜೆ ಹತ್ರ ಇಡಕ್ಕೆ. ಕಟ್ಟು ಚೆನ್ನಾಗಿ ಕಟ್ಟು. ಇವಾಗ ನಾವು ಮಾಡ್ತಾ ಇರೋದು ಹೇಳಿದ್ರೆ ಕರ್ಜಿಕಾಯಿ. ಜಸ್ಟ್ 5 minutes ಬ್ಯಾಕು ತಂಬಿಟ್ಟು ಅದಾದ್ಮೇಲೆ ರವೆ ಉಂಡೆ ಆಯಿತು. ಇಲ್ಲಿ ನೋಡಿ, ಅದಕ್ಕೆ ಒಳಗಡೆ ಹಾಕ್ತಾರಲ್ಲ ಸ್ಟಫಿಂಗ್, ಅದು ನಮ್ಮ ಮಗಳು ಓದ್ತಾ ಇದ್ದಾಳೆ. ನಾನು ಅವಳಿಗೆ ಹೇಳ್ದೆ ಚಿಕ್ಕ ತಗೊಳ್ಳೆ ಅಂತ, ಆದ್ರೂ ದೊಡ್ಡದೇ ತಗೊಂಡಿದ್ದಾಳೆ. ಇಲ್ಲಿ ನಮ್ಮ ಶಿಲ್ಪ ನೀಟಾಗಿ ಮಾಡ್ಕೊಳ್ತಾ ಇದ್ದಾಳೆ. ನನಗೊಂಚೂರು ಕಾಲು ನೋವು ಫ್ರೆಂಡ್ಸ್, ಅದಕ್ಕೆ ಮೇಲೆ ಕೂತಿದ್ದೀನಿ. ಅಕ್ಕ ಪ್ರಯತ್ನಿಸ್ತಾಳೆ ನೋಡಿ ಫ್ರೆಂಡ್ಸ್. ಫಸ್ಟ್ ಒನ್ ಚೆನ್ನಾಗಿ ಬಂತು, ಅದು ತೆಗ್ದಿಲ್ಲ ನಾನು. ಸೆಕೆಂಡ್ ಒನ್ ತೆಗಿತಾ ಇದ್ದೀನಿ ಅಂತಾನೆ ಅವಳು ಹಂಗೆ ಮಾಡ್ತಾ ಇರೋದು. ನೋಡಿ, ಲಕ್ಷ್ಮಿ ಕೂರ್ಸೋಕ್ಕೆ ಆಲ್ರೆಡಿ ಮಾಡಿಟ್ಟಿದ್ದೀವಿ. ರೆಡಿನಾ? ಇದು ನಾವು ಹೂನಾರಗೆ ಅಂತ ಲಕ್ಷ್ಮಿಗೆ ಮಾಡ್ತಾ ಇರೋದು, ಪೆಟಲ್ಸಲ್ಲಿ ಹೂನಾರ. ಇಲ್ಲಿ ನೋಡಿ, ಆಲ್ರೆಡಿ ಇಷ್ಟು ನಮ್ಮ ಅಕ್ಕ ಹೊಲ್ದಿದ್ದಾರೆ. ಎಷ್ಟು ಚೆನ್ನಾಗಿದೆ ಪೆಟಲ್ಸ್. ಸ್ಟಾರ್ಟ್ ಮಾಡಾಯ್ತಲ್ಲ, ಮಾತಾಡಿ, ಏನಾಗಲ್ಲ ಕಣಂತೆ. ನೋಡಿ, ಆಲ್ರೆಡಿ ತೋರಣ ಕಟ್ಟಿದ್ದಾಳೆ. ಒಸಿ ಮಾತಾಡಲ್ಲ ನಮ್ಮ ಅಕ್ಕ. ಈಗ ತಾನೇ ಜಸ್ಟ್ ಒರೆಸ್ಬಿಟ್ಟು ಹೋದ್ರು. ನಮ್ಮ ಮನೆಯಲ್ಲೂ ನಾವು ಚಿಕ್ಕದಾಗಿ ಮಾಡ್ತಾ ಇದ್ದೀವಿ, ಬಟ್ ಆದರೆ ನಮ್ಮ ದೊಡ್ಡಮ್ಮ ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು ದೇವ್ರ ಫೋಟೋ ಎಲ್ಲ ಒರ್ಸೋಕ್ಕೆ ಇಟ್ಕೊಂಡಿದ್ದೀನಿ, ಅದರ ಜೊತೆಗೆ ನಮ್ಮ ಅಜ್ಜಿದನ್ನು ಇಟ್ಟಿದ್ದೀನಿ. ನೋಡಿ, ನಮ್ಮ ದೊಡ್ಡಮ್ಮ ಮನೆ. ನಮ್ಮ ಅಕ್ಕ ಯೋಚನೆ ಮಾಡ್ತಾ ಅವ್ರೆ ಇಲ್ಲೆಲ್ಲ ಇವಾಗ ಅರೇಂಜ್ ಮಾಡಕ್ಕೆ. ಅಂಡ್ ಇನ್ನೊಂದು ನೋಡಿ ಎಷ್ಟು ಚೆನ್ನಾಗೈತೆ ಕೃಷ್ಣ. ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರಾಸೆಸ್ಸು. ಇಲ್ಲೆಲ್ಲನೂ ನಮ್ಮ ದೊಡ್ಡಮ್ಮ ಆಲ್ರೆಡಿ ಊಟದೆಲ್ಲ ಎತ್ತಿಟ್ಬಿಟ್ಟಿದ್ದಾರೆ. ಆಮೇಲೆ ದೀಪಾಳ ಕಂಬಕ್ಕೆ ನಮ್ಮಕ್ಕ ನೀಟಾಗಿ ಅರ್ಶಿನ ಕುಂಕುಮ ಇಡ್ತಾ ಇದ್ದಾಳೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೊಡ್ಡಕ್ಕ ಬಂದ್ಬಿಟ್ಟು ನೋಡಿ ಏನು ಮಾಡ್ತಾವ್ರೆ. ಸೀರೆನೇ ನಾವು ಲಕ್ಷ್ಮಿ ಗುಡಿಸ್ತಾ ಇರೋದು, ಓಕೆನಾ. ಆ್ಯಂಡ್ ನೋಡಿ, ನಮ್ಮ ಅಕ್ಕನ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ. ನಮ್ಮಕ್ಕ ಇವರೇ ತುಂಬ ಚೆನ್ನಾಗಿ ಬಿಡೋದು ನಮ್ಮ ಮನೆಯಲ್ಲಿ. ನಮ್ಮ ಒಳಗಡೆ ಎಷ್ಟು ಚೆನ್ನಾಗಿ
ನಾನೇ ಇದು ದೇವ್ರ ಮನೆ ಅಲಂಕಾರ ಮಾಡಿರೋದು. ಅಷ್ಟು ಗ್ರ್ಯಾಂಡಾಗಿ ನಮ್ಮ ದೊಡ್ಡವ್ರ ಮನೇಲಿ ಮಾಡೋದು ವರಮಹಾಲಕ್ಷ್ಮಿ. ಇವಳು ಅವಳೆ ನಿಮ್ಗೆ ಕಾಣಿಸ್ತಾವಲ್ಲ ಅವಳೆ ಅವಳ ಮನೆ ಕೆಲಸ ಎಷ್ಟಾದರೂ ಮಾಡ್ತಿರ್ತಾರೆ, ಬೇರೆಯವ್ರ ಮನೆ ಕಾಲು ಇರ್ತಾನೆ. ಇವಳೆ ಅವಳು ಇವಳು ಎಲ್ಲ ಡೆಕೋರೇಷನ್, ಊಟ ಪ್ರತಿಯೊಂದು ಇಟ್ಟಾಯಿತು. ಎಷ್ಟು ಬ್ಯೂಟಿಫುಲ್ ಆಗಿ ಲಕ್ಷ್ಮೀ ದೇವಿನ ನಾವು ಮಾಡಿರೋದು ನೋಡಿ. ಅರಿಶಿನ ಕುಂಕುಮ ಕೊಡೋದಕ್ಕೆ. ಆ್ಯಂಡ್ ಇದರಲ್ಲಿ ಬ್ಯಾಂಗಲ್ಸ್ ಇದೆ. ದಿಸ್ ಇಸ್ ಆಲ್ ಫಾರ್ ರಿಟರ್ನ್ ಗಿಫ್ಟ್ಸ್. ಬ್ಲೌಸ್ ಪೀಸು, ಆಮೇಲೆ ನಮ್ಮಕ್ಕ ಬ್ಯಾಗ್ಸ್ ತಂದಿದ್ದಾರೆ. ನಮ್ಮ ಮನೇಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡೋದಂದರೆ ನಮ್ಮ ಲಚ್ಚು ಬಿಡ್ತಾ. ಹಾಂ, ನಮ್ಮ ಸ್ವಂತ ಅಕ್ಕ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಬಿಕಾಸ್ ಅವರು ಫ್ಯಾಷನ್ ಡಿಸೈನಿಂಗ್ ಓದಿರೋದು, ಅದಕ್ಕೆ. ಹಂಗೆ ಕಂಡು ಬೇರುಂಡಕ್ಕೇನೆ ಅದೇ ಕಣವ